ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಪ್ರಭಾರ ಕುಲಪತಿಗಳ ನೇಮಕಾತಿ ಅಕ್ರಮವಾಗಿದೆ ಎಂದು ಆರೋಪಿಸಿರುವ ವಿಧಾನ ಪರಿಷತ್ ಮಾಜಿ ಉಪಸಭಾಪತಿ ಮರಿತಿಬ್ಬೇಗೌಡರು ವಿಶ್ವವಿದ್ಯಾನಿಲಯವನ್ನು ಭ್ರಷ್ಟಾಚಾರದ ಅಡ್ಡಿಯನ್ನಾಗಿ ಮಾಡಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೇವಾ ಜ್ಯೇಷ್ಠತೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ಡಾ ಎಚ್.ಆರ್. ಉಮಾ ಅವರನ್ನು ಕಡೆಗಣಿಸಿ ನಿಯಮಬಾಹಿರವಾಗಿ ಪ್ರೊಫೆಸರ್ ಶಿವಚಿತ್ತಪ್ಪ ಅವರನ್ನು ಪ್ರಭಾರ ಕುಲಪತಿಯನ್ನಾಗಿ ನೇಮಿಸಲಾಗಿದೆ. ಇದಕ್ಕೆ ಮಾಜಿ ಕುಲಪತಿ ಪ್ರೊಫೆಸರ್ ಪುಟ್ಟರಾಜು ಅವರ ಶಿಫಾರಸು ಕಾರಣ ಎಂದು ಅವರು ದೂರಿದ್ದಾರೆ. ವಿಶ್ವವಿದ್ಯಾನಿಲಯವು ಆರಂಭವಾಗಿ 7 ವರ್ಷಗಳಾದರೂ ಯುಜಿಸಿ ನಿಯಮಾವಳಿಯಂತೆ ಸ್ವಂತ ಶಾಸನಗಳನ್ನು ರಚಿಸಿಕೊಂಡಿಲ್ಲ ಹಾಗೂ ರಾಜ್ಯಪಾಲರ ಅನುಮೋದನೆ ಪಡೆದಿಲ್ಲ. ಈ ಕಾರಣದಿಂದ ಇಲ್ಲಿ ನೀಡಲಾಗುವ ಪದವಿಗಳಿಗೆ ಮಾನ್ಯತೆ ಇರುವುದಿಲ್ಲ ಎಂದು ಎಚ್ಚರಿಸಿದ್ದಾರೆ. ವಿಶ್ವವಿದ್ಯಾನಿಲಯದ ದ್ವಾರಬಾಗಿಲಿಗೆ ಸುಮಾರು 3 ಕೋಟಿ ರು ವೆಚ್ಚ ಮಾಡಿರುವುದನ್ನು ಪ್ರಶ್ನಿಸಿದರು. ಪ್ರಾರಂಭವಾಗದ ಕೋರ್ಸ್ಗಳ ಹೆಸರಿನಲ್ಲಿ ಲಕ್ಷಾಂತರ ರು ಮೌಲ್ಯದ ಪುಸ್ತಕಗಳ ಖರೀದಿ ಹಾಗೂ ಅನಗತ್ಯ ಪೀಠೋಪಕರಣಗಳ ಖರೀದಿಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿದರು. ಕಾವಲುಗಾರರು ಹಾಗೂ ಇತರೆ ಸಿಬ್ಬಂದಿ ನೇಮಕದಲ್ಲಿ ನಿಯಮ ಉಲ್ಲಂಘನೆಯಾಗಿದೆ. 20 ಮಂದಿ ಕೆಲಸ ಮಾಡುತ್ತಿದ್ದರೆ 50 ಮಂದಿಯ ಹೆಸರಿನಲ್ಲಿ ವೇತನ ಪಡೆಯಲಾಗುತ್ತಿದೆ ಎಂಬ ಗಂಭೀರ ದೂರನ್ನು ನೀಡಿದರು. ಅರ್ಹತೆ ಇಲ್ಲದಿದ್ದರೂ ಪಿಎಚ್ಡಿ ಪ್ರವೇಶ ಪರೀಕ್ಷೆ ನಡೆಸಿ ಹೊರ ಜಿಲ್ಲೆಯ ವಿದ್ಯಾರ್ಥಿಗಳಿಂದ ಲಕ್ಷಾಂತರ ಹಣ ಸಂಗ್ರಹಿಸಲಾಗಿದೆ ಎಂದು ಆರೋಪಿಸಿದರು. ಈ ಅಕ್ರಮಗಳ ವಿರುದ್ಧ ಈಗಾಗಲೇ 6 ಪತ್ರಗಳನ್ನು ಬರೆದಿದ್ದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ತನಿಖೆ ನಡೆಸದಿದ್ದರೆ ಲೋಕಾಯುಕ್ತಕ್ಕೆ ದೂರು ನೀಡುವುದಾಗಿ ಅಥವಾ ಕಾನೂನು ಹೋರಾಟ ಮಾಡುವುದಾಗಿ ಮರಿತಿಬ್ಬೇಗೌಡರು ಎಚ್ಚರಿಕೆ ನೀಡಿದರು. ಮಂಡ್ಯದಲ್ಲಿ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿ 7 ವರ್ಷಗಳಾಯಿತು. ಅದು ಮೈಸೂರು ವಿಶ್ವವಿದ್ಯಾನಿಲಯದ ಮಂಡ್ಯ ಜಿಲ್ಲಾ ಭಾಗವನ್ನು ವಿಲೀನಗೊಳಿಸಿ 3 ವರ್ಷ ಆಯಿತು. ಈ 7 ವರ್ಷದಲ್ಲಿ ಬಂದಂಥ ಕುಲಪತಿಗಳು ಕಾನೂನನ್ನೇ ರಚನೆ ಮಾಡದೆ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತು ಈಗಿರ್ತಕ್ಕಂಥ ಪ್ರಭಾರ ಕುಲಪತಿಗಳು ನೇಮಕಾತಿಯೇ ಅಕ್ರಮವಾಗಿರ್ತಕ್ಕಂಥದ್ದು ಮತ್ತು ಈ ಪ್ರಭಾರ ಕುಲಪತಿಗಳ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಗಳು ಮತ್ತು ಈ ಅವಧಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಸ್ನಾತಕೋತ್ತರ ಪದವಿಯಲ್ಲಿ ಪದವಿ ತರಗತಿಗಳಲ್ಲಿ ಗಣನೀಯವಾಗಿ ಕಡಿಮೆ ಆಗ್ತಾ ಇರತಕ್ಕಂಥದ್ದು. ಈ ವಿಷಯಗಳನ್ನು ಕುರಿತು ನಾನು ತಮ್ಮನ್ನು ಕೆಲವು ಆಧಾರ ಸಹಿತವಾದಂಥ ಮಾಹಿತಿಗಳನ್ನು ನೀಡಿ ನಾನು 2 ಮಾತುಗಳನ್ನು ಆಡ್ತೇನೆ. ಇದನ್ನು ನಮ್ಮ ಜಿಲ್ಲೆಯ ಪೋಷಕ ಬಂಧುಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಮತ್ತು ಘನ ಸರ್ಕಾರದಲ್ಲಿ ರಾಜ್ಯಪಾಲರ ಗಮನಕ್ಕೆ ತಮ್ಮ ಮೂಲಕ ತರುವಂಥ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ, ಒಂದು ಹೊಸ ವಿಶ್ವವಿದ್ಯಾನಿಲಯ ಬಂದ ಕೂಡಲೇ 1 ವರ್ಷದ ಒಳಗಡೆ ತನ್ನ ಕಾರ್ಯಚಟುವಟಿಕೆ ಬಗ್ಗೆ ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ ಒಂದು ಕಾಯ್ದೆಯನ್ನು ರಚನೆ ಮಾಡಿ, ಅದಕ್ಕೆ ಯೂನಿವರ್ಸಿಟಿನಲ್ಲಿ ಸ್ಟ್ಯಾಚ್ಯೂಟ್ಸ್ ಅಂತ ಕರೀತಾರೆ, ರಚನೆ ಮಾಡಿ ಅದಕ್ಕೆ ಘನತೆವೆತ್ತ ರಾಜ್ಯಪಾಲರಿಂದ ಮತ್ತು ರಾಜ್ಯ ಸರ್ಕಾರದಿಂದ ಅನುಮೋದನೆ ಪಡ್ಕೊಂಡು ಆನಂತರ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಬೇಕು. ಅದಕ್ಕೆ ಹೊಸದಾಗಿ ಬಂದಂಥ ವಿಶ್ವವಿದ್ಯಾನಿಲಯಕ್ಕೆ 1 ವರ್ಷಗಳ ಕಾಲ ಪಕ್ಕದಲ್ಲಿರ್ತಕ್ಕಂಥ ಯಾವುದಾದ್ರೂ ವಿಶ್ವವಿದ್ಯಾನಿಲಯದ ಕಾಯ್ದೆಯನ್ನೇ ಉಪಯೋಗಿಸಿಕೊಂಡು ನಿಯಮಗಳನ್ನು ರೂಪಿಸಲಿಕ್ಕೆ ಅವಕಾಶವನ್ನು ಸರ್ಕಾರದ ಆದೇಶದಲ್ಲಿ ಕಲ್ಪಿಸಿಕೊಟ್ಟಿದೆ. ಆದರೆ ಇಲ್ಲಿ 7 ವರ್ಷ ಆದರೂ ಕೂಡ ಅಂಥದ್ದೊಂದು ಮಂಡ್ಯ ವಿಶ್ವವಿದ್ಯಾನಿಲಯದ ನಿಯಮಾವಳಿಯನ್ನು ರಚನೆ ಮಾಡಲಿಕ್ಕೆ ಯಾವ ಕುಲಪತಿಗಳು ಕೂಡ ಇಲ್ಲಿ ಮಾಡಲೇ ಇಲ್ಲ. ಆದರೂ ಕೂಡ ಬೇರೆ ವಿಶ್ವವಿದ್ಯಾನಿಲಯದ ಕಾಯ್ದೆಯನ್ನೇ ಉಪಯೋಗಿಸ್ಕೊಂಡು ಡಿಗ್ರಿಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ, PhD ಗೈಡ್ಗಳನ್ನು ಕೊಟ್ಟಿದ್ದಾರೆ, ಸಂಶೋಧನಾ ಕೇಂದ್ರಗಳನ್ನು ಕೊಟ್ಟಿದ್ದಾರೆ. ಇವನ್ನ ಯಾರಾದರೂ ಕೋರ್ಟಲ್ಲಿ ಪ್ರಶ್ನೆ ಮಾಡಿದರೆ ಇವೆಲ್ಲವೂ ಕೂಡ ಹಸಿಂದು ಆಗ್ತದೆ. ವಿಶ್ವವಿದ್ಯಾನಿಲಯ ತನ್ನದೇ ಆದಂಥ ಸ್ಟ್ಯಾಚ್ಯೂಟನ್ನು ಮಾಡಿಕೊಳ್ಳದೆ ಸರ್ಕಾರದಿಂದ ರಾಜ್ಯಪಾಲರಿಂದ ಅನುಮೋದನೆ ಪಡೆಯದೆ ಮಾಡಿದರೆ ಇದು ಕಾನೂನು ಬಾಹಿರ ಅಂತ UGC ಸರ್ಕಾರ ವಿಶ್ವವಿದ್ಯಾನಿಲಯದ ಕಾಯ್ದೆನಲ್ಲಿ ಇದೆ. ಈಗ ಇರ್ತಕ್ಕಂಥ ಪ್ರಭಾರ ಕುಲಪತಿಗಳು ಪ್ರೊಫೆಸರ್ ಶಿವಚಿತ್ತಪ್ಪನವರು ಅವರು
ಪ್ರಭಾರ ಕುಲಪತಿಗಳಾಗಿ ನೇಮಕ ಆಗ್ತಾರೆ. ಪ್ರೊಫೆಸರ್ ಶಿವಚಿತ್ತಪ್ಪನವರ ನೇಮಕಾತಿ ಅಕ್ರಮ ಆಗಿದೆ. ಜ್ಯೇಷ್ಠತಾ ಪಟ್ಟಿಲಿ ಅವರು 6ನೇವರು. ನೀವು ಇಡಿಯಿಂದ ಸರಿಯಾದ ಮಾಹಿತಿ ತಗೊಳ್ದೇ ರಾಜಭವನದಲ್ಲಿ ಕೆಲವು ಅಧಿಕಾರಿಗಳು ಶಾಮೀಲಾಗಿ ಇವರ ಪ್ರಭಾರ ಕುಲಪತಿಗಳನ್ನಾಗಿ ಮಾಡಿದ್ದಾರೆ. ಈ ಪ್ರಭಾರ ಕುಲಪತಿ ನೇಮಕಾತಿ ರದ್ದು ಮಾಡಬೇಕು ಅಂಥೇಳಿ ಘನ ಸರ್ಕಾರಕ್ಕೂ ಕೂಡ ನಾನು 6 ಪತ್ರ ಬರೆದಿದ್ದೀನಿ 6 ತಿಂಗಳಿಂದ. ಅದ್ರ ಮಾಹಿತಿನ ನಾನು ಅಡಕದಲ್ಲಿ ಕೊಟ್ಟಿದ್ದೀನಿ, ತಾವು ಗಮನಿಸ್ಬೋದು. ಇದುವರೆಗೂ ಕೂಡ ಯಾವುದೇ ಕ್ರಮ ಸರ್ಕಾರದಿಂದ ಆಗಿಲ್ಲ, ರಾಜ್ಯಪಾಲರಿಂದ ಆಗಿಲ್ಲ. ಈಗ ಪ್ರೊಫೆಸರ್ ಶಿವಚಿತ್ತಪ್ಪನವ್ರು ಬಂದ ಮೇಲೆ ನೋಡಿ, ಇಂದಿನ ಕುಲಪತಿಗಳು ಪುಟ್ಟರಾಜು ಅವರು ಅದು ಇದು ಸಣ್ಣ ಪುಟ್ಟ ಕುರಿಕೊಂದು ಪರಿಕೊಂದು ಏನೂ ಮಾಡ್ದೇ ಶೈಕ್ಷಣಿಕ ಚಟುವಟಿಕೆಗಳನ್ನು ಹಂಗೆ ಹೊಟ್ಟೋದ್ರು. ಹೋಗುವಾಗ ಶಿವಚಿತ್ತಪ್ಪನವ್ರಿಗೆ ಕಾನೂನು ಬಾಹಿರವಾಗಿ ಒಂದು ಪತ್ರ ಕೊಟ್ಬಿಟ್ಟು ಗವರ್ನರ್ ಆಫೀಸ್ಗೆ ಮೆತ್ತು ಹೊಟ್ಟೋದ್ರು. ಏನೂ ಡೆವಲಪ್ ಮಾಡಲಿಲ್ಲ, ಯೂನಿವರ್ಸಿಟಿ ಬಗ್ಗೆ ಏನೂ ಆ್ಯಕ್ಟಿವ್ ಮಾಡಲಿಲ್ಲ, ಒಂದು ಕಾಯ್ದೆ ಮಾಡೋಕ್ಕಾಗಲಿಲ್ಲ ಇಂದಿನ ಕುಲಪತಿಗಳು. ಮೊದಲು ಪ್ರಾರಂಭದಲ್ಲಿ ಸ್ಪೆಷಲ್ ಆಫೀಸರ್ ನೇಮಕ ಮಾಡಿದರು. ಆ ಸ್ಪೆಷಲ್ ಆಫೀಸರು ಅವರ ಅವಧಿನಲ್ಲೇ ಸಸ್ಪೆಂಡ್ ಆದರು. ಮಾಡಬಾರ್ದ ಆರೋಪಗಳನ್ನು ಒತ್ಕೊಂಡು ಸ್ಪೆಷಲ್ ಆಫೀಸರ್ ಸಸ್ಪೆಂಡ್ ಆದರು. ಮೊದಲನೇ ಕುಲಪತಿಗಳು ಏನು ಮಾಡದೆ ನಿರ್ಲಿಪ್ತವಾಗಿ ಹೋದರು. ಇವರು ಪ್ರಭಾರ ಕುಲಪತಿಗಳು, 2ನೇ ಕುಲಪತಿಗಳು ಪ್ರಭಾರ ಕುಲಪತಿಗಳು. ಇವರು ಬಂದ ಮೇಲೆ ಮೊಟ್ಟ ಮೊದಲಿಗೆ ಕಾಸಿಲ್ಲ, ಒಂದು ಪೈಸಾ ಹಣ ಇಲ್ಲ ನಮ್ಮ ಯೂನಿವರ್ಸಿಟಿನಲ್ಲಿ. ಇಲ್ಲಿ ಬರ್ತಕ್ಕಂಥವ್ರು ಬಡ ವಿದ್ಯಾರ್ಥಿಗಳು, ತಾವು ಅರ್ಥ ಮಾಡ್ಕೊಳ್ಬೇಕು. ಶ್ರೀಮಂತರ ಮಕ್ಕಳು ಯಾರೂ ಕೂಡ ನಮ್ಮ ಯೂನಿವರ್ಸಿಟಿಗಳಲ್ಲಿ ಓದೋದಿಲ್ಲ. ಖಾಸಗಿ ಯೂನಿವರ್ಸಿಟಿಗಳಲ್ಲಿ, ಖಾಸಗಿ ಕಾಲೇಜ್ಗಳಲ್ಲಿ ಓದ್ತಾರೆ. ಇಲ್ಲಿ ಬರ್ತಕ್ಕಂಥವ್ರು ಬಡ ವಿದ್ಯಾರ್ಥಿಗಳು. ಇವತ್ತು ಈ ಬಡ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದಲ್ಲಿ 3 ಕೋಟಿ ರೂಪಾಯಿನ ಆರ್ಚ್ ಕಟ್ಟಿದ್ದಾರೆ. ನೀವೆಲ್ಲ ವೀಕ್ಷಣೆ ಮಾಡ್ಬೋದು, ಎಲ್ಲರೂ ನೋಡ್ಬೋದಾದ. ಅದಕ್ಕೆ 3 ಕೋಟಿ ವೆಚ್ಚ ಆಗ್ತದ. ಆ 3 ಕೋಟಿನೂ ಕೂಡ ವಿದ್ಯಾರ್ಥಿಗಳ, ಬಡ ವಿದ್ಯಾರ್ಥಿಗಳ ಹಣದಿಂದ ಕೊಟ್ಟಿರೋದು, ಪಾವತಿ ಮಾಡಿರೋದು ಇವರು. ಆ 3 ಕೋಟಿ ಆರ್ಚ್. ಅದೇ ಬಿಲ್ಡಿಂಗ್ ಒಳಗಡೆ ನೀವು ಹೋಗಿ ನೋಡಿ, ಯಾವುದಾದ್ರು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಟಾಯ್ಲೆಟು, ಶುಚಿತ್ವ ಇರ್ತಕ್ಕಂಥ ಒಂದು ಟಾಯ್ಲೆಟ್ ಇದೆಯಾ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ? ಆದರೆ ಕುಲಪತಿಗಳ ಕಚೇರಿ ಹೆಂಗಿದೆ ನೋಡಿ, ಎಷ್ಟು ಐಷಾರಾಮಿ ಕಚೇರಿ. 4 VC, 4 ಇದಿದೆ, 4 ಮೂಲೆಯಲ್ಲೂ AC ಇದೆ. ನೀವು ಯಾವ ವೈಸ್ ಚಾನ್ಸಲರು, ಚೀಫ್ ಮಿನಿಸ್ಟರ್ ಕಚೇರಿನಲ್ಲೂ ಇಲ್ಲ ಆ ಥರ. ಆಗ ಒಂದು ಕಮಾನ್ ಗೋಪುರ ಕಟ್ಟಿಸಿದ್ದಾರೆ. ಅದು 3 ಕೋಟಿ ಆಗ್ತದೆ ಯೋಜನೆ. ಮತ್ತು 2ನೇದಾಗಿ ಕಂಪ್ಯೂಟರ್ ಅಕ್ಸೆಸರೀಸ್ ಅಂತ. ಕಂಪ್ಯೂಟರ್ ಅಕ್ಸೆಸರೀಸ್ ಅಂದರೆ ಕಂಪ್ಯೂಟರ್ ಖರೀದಿ ಮಾಡಿದ್ರೆ ಗೊತ್ತಾಯ್ತದೆ. ಕಂಪ್ಯೂಟರ್ ಪಿಡಿಭಾಗಿಗಳು ಅಂತ ಹೇಳಿ ಖರ್ಚು ಮಾಡಿ ತಗೊಂಬಂದ್ಬಿಟ್ಟು ಒಂದು ಗೋಡನಲ್ಲಿ ಡಂಪ್ ಮಾಡೋರೆ. ಅವೆಲ್ಲ ಉಪಯೋಗಕ್ಕೆ ಬರ್ತದೋ ಇಲ್ವೋ? ಕಂಪ್ಯೂಟರ್ ಬಿಡಿಭಾಗಗಳು ಸುಮಾರು ಒಂದು ಗೋಡನಲ್ಲಿ ಹಾಕಿದ್ದಾರೆ. ಅದು ಮೌಲ್ಯ ಗೊತ್ತಾಗ್ತಾ ಇಲ್ಲ, ಎಷ್ಟು ಲಕ್ಷದ್ದು ಮಾಡಿದಾರೋ ಏನೋ. ಕಂಪ್ಯೂಟರ್ ಖರೀದಿ ಮಾಡಲಿಲ್ಲ ಅವರು, ಬಿಡಿಭಾಗಗಳು ಖರೀದಿ ಮಾಡಿ ಒಂದು ಕಡೆ ಡಂಪ್ ಮಾಡಿದ್ದಾರೆ. ಹೇಳ್ತೀನಿ, ಅದನ್ನು ಹೇಳ್ತೀನಿ. ಆಪಲ್ ಕಂಪ್ಯೂಟರ್ ಲ್ಯಾಬ್ ಅನ್ನೋದು ಇವತ್ತು ಒಂದೊಂದು ಕಾಲೇಜಲ್ಲೂ ಇದೆ. ಆಪಲ್ ಅಂದರೆ ಅದು ಕಂಪ್ಯೂಟರ್ ಕಂಪ್ನಿ ಹೆಸರು, ಅದು 25 ಕಂಪ್ಯೂಟರ್. ಆಪಲ್ ಕಂಪ್ಯೂಟ್ರು ಇಲ್ಲ ಅದೇ ಅಂತ ಹೇಳ್ತಾರಲ್ಲ. ನೀವು ಯಾವತ್ತಾರು, ಇವತ್ತು ಬೇಡ, ಯಾವತ್ತಾರು ಹೋಗಿ ನೀವು, ಇವತ್ತವರೆಗೂ ಕೂಡ ಆ ಆಫೀಸ್ ಒಳಗಡೆ ಬಾಗಿಲು ತೆಗೆದು ಯಾರು ವಿದ್ಯಾರ್ಥಿಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಾ, ಅದನ್ನು ಉಪಯೋಗಿಸ್ಕೊತಾ ಇದ್ದಾರಾ ಅನ್ನೋದನ್ನು ನೀವು ಸ್ವಲ್ಪ ಹೇಳಿ.